ನಮ್ಮನೆ ಯುವರಾಣಿ ಹೇ ನಮ್ಮನೆ ಯುವರಾಣಿ. ಓ ಏನಪ್ಪ ಮಾಡಲಿ, ಏನು ಮಾಡಲಿ ದೇವ್ರೆ. ಆ ಕಡೆ ನೋಡಿದ್ರೆ ಮದುವೆ ಸಿದ್ಧತೆ ನಡೀತಿದೆ, ಈ ಕಡೆ ಸತ್ಯ ಇನ್ನೂ ಕತ್ಲೊಳಗಿದೆ. ಈ ಕಡೆ ಮದುವೆ ಕೆಲಸಗಳನ್ನ ನೋಡ್ಕೊಂಡು ನಿಂತ್ಕೊಳ್ಳೋದಕ್ಕೂ ಆಗ್ತಿಲ್ಲ, ಸತ್ಯ ತಿಳ್ಕೊಳ್ಳೋಕ್ಕೆ ಕತ್ಲೊಳಗೂ ಹೋಗೋಕ್ಕಾಗ್ತಿಲ್ಲ. ಏನು ಮಾಡಲಿ ದೇವ್ರೆ. ಹಾಂ, ಇವ್ರ ಬಗ್ಗೆ ನನಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದು ಮಾನ್ಯ ಅಲ್ವಾ? ಮಾನ್ಯನೇ ಕರೆಸ್ತೀನಿ, ಇಂಟರ್ವ್ಯೂ ಮಾಡಿ ಅವ್ರ ಬಗ್ಗೆ ಏನು ವಿಷಯ ಇದೆ ಅಂತ ತಿಳ್ಕೊತೀನಿ. ಫೋನ್ ರಿಸೀವ್ ಮಾಡು ಇಡಿಯಟ್. ಹಾಯ್ ಮೀರಾ. ಲೇ, ಅರ್ಜೆಂಟಾಗಿ ನೀನು ಭವಾನಿ ಚಂದ್ರ ಅವ್ರ ಮನೆ ಹತ್ರ ಬರಬೇಕು. ಈಗ್ಲಾ? ನೈಟ್ ಆಗೋಯ್ತಲ್ಲೇ. ಯೋ, ಸೀಕ್ರೆಟ್ ಕೆಲಸಗಳೆಲ್ಲ ರಾತ್ರಿನೇ ನಡೆಯೋದು, ಬೇಗ ಬಾರೆ. ಮೀರಾ, ಈಗ ಆಗಲ್ಲ ಕಣೆ, ಅಪ್ಪ ಬೈತಾರೆ. ಮೊದ್ಲೇ ಹೇಳಿದ್ರೆ ಏನಾದ್ರೂ ಒಂದ್ ಪ್ಲಾನ್ ಮಾಡಿ ಬರ್ತಿದ್ದೆ, ಆದ್ರೆ ಈಗ ಕಳ್ಸಲ್ಲ. ಲೇ, ಫ್ರೆಂಡ್ ಮದ್ವೆ ಅಂತ ಹೇಳಿ ಏನೋ ಒಂದು ಕಾರಣ ಕೊಟ್ಬಿಟ್ಟು ಬಂದ್ಬಿಡ. ಅಯ್ಯೋ, ಈಗ ಬಂದ್ರೆ ನಾಳೆ ಕಳ್ಸಲ್ಲ ಮೀರಾ. ಟ್ರೈ ಟು ಅಂಡರ್ಸ್ಟ್ಯಾಂಡ್. ಸರಿ, ನಾಳೆನಾದ್ರೂ ಸಿಗ್ತೀಯಾ? ಡೆಫಿನೆಟ್ಲಿ ಸಿಗ್ತೀನಿ. ಸರಿ, ಬಾಯ್. ಸರಿ. ಅಮ್ಮ, ಶಾಸ್ತ್ರ ಅಂತೂ ನಿಲ್ಲಲ್ಲ ಅಲ್ವಾ? ಬೇಜಾರು ಮಾಡ್ಕೋಬೇಡಿ. ತುಂಬ ವರ್ಷಗಳ ನಂತರ ಬಂದಿರೋ ಸಂಭ್ರಮನಪ್ಪ ಇದು. ಈ ಹುಡುಗಿ ದೆಸೆಯಿಂದಾಗಿ ಅಂದ್ಕೊಂಡಂಗೆ ಮಾಡೋಕ್ಕಾಗ್ತಾ ಇಲ್ಲ, ಅದಕ್ಕೆ ಬೇಜಾರಾಗ್ತಾ ಇದೆ. ಮುಹೂರ್ತಕ್ಕೆ ಟೈಮ್ ಆಯ್ತೇನೋ ಸುಂದ್ರ? ಹಾಂ ಯಜಮಾನ್ರೆ, ಸಾಕೆತ್ ಬರ್ತಿದ್ದಾಗೆ ದೀಪ ಹಚ್ಚಬೇಕು. ದೊಡ್ಡಪ್ಪನ ಪಂಚೆ ಸಿಕ್ಕಿಲ್ವಾ? ಅಣ್ಣ ಯಾವುದೋ ಬೇರೆ ಪಂಚೆ ಹುಡ್ಕೊ ಬರ್ತಿದ್ದಾನೆ. ಅಣ್ಣ, ಐ ಆಮ್ ರಿಯಲಿ ಸಾರಿ. ಪರವಾಗಿಲ್ಲ ಬಿಡು. ಅಮ್ಮ, ಯಾಕೆ ಬೇಜಾರು ಮಾಡ್ಕೊಂಡಿದ್ದೀರಾ? ಶಾಸ್ತ್ರ ಮಾಡುವಾಗ ನೊಂದ್ಕೋಬಾರ್ದು, ಬೇಜಾರು ಮಾಡ್ಕೋಬಾರ್ದು ಅಂತ ನೀವೇ ಹೇಳ್ತಿದ್ರಿ. ಹೋಗ್ಲಿ ಬಿಡಿಮ್ಮ, ಅಪ್ಪನ ಪಂಚೆನ ಇನ್ಯಾವಾಗಾದ್ರೂ ಉಟ್ಕೊಂಡ್ರಾಯ್ತು. ದೀಪ ಹಚ್ಚಣ್ವಾ? ಇದಪ್ಪ ಮನೇನ ಮನೆತನನ ಸರಿದೂಗಿಸ್ಕೊಂಡೋಗೋ ರೀತಿ. ಸಿಗ್ಲಿಲ್ಲ ಅಂತ ಕೊರ್ಗೋದಕ್ಕೆ ಬದಲು ಇರೋದ್ರಲ್ಲೇ ಸಂತೋಷ ಪಡೋದೇ ಸುಖ. ಹಾಂ, ಶಾಸ್ತ್ರ ಮುಂದುವರಿಸಿ. ಈ ದೀಪ ನಂದಾದೀಪ ಆಗ್ಲಿ. ಈ ಮನೆಗೆ ಬರೋ ಸೊಸೆ ಈ ಮನೆಯಲ್ಲಿ ತುಂಬಿರೋ ದುಃಖ, ಬೇಸರ, ಖಾಲಿತನ ಅನ್ನೋ ಕತ್ಲಿನ ದೂರ ಮಾಡಿ ಸಂತೋಷದಿಂದ ಬೆಳೆದ್ಲಿ. ಅಮ್ಮ, 7 ಗಂಟೆ ಆಯ್ತು, ಮೀರಮ್ಮ ಇನ್ನೂ ಬರಲೇ ಇಲ್ಲ. ನಾನು ಹೋಗಿ ನೋಡ್ಕೊಂಡ್ಬರ್ತೀನಿ. ಸಾಕೇತ್, ಚಪ್ರದ ಪೂಜೆ, ನಾಂದಿ ಪೂಜೆ ಆಗಿದೆಯಪ್ಪ, ನೀನು ಹೊರಗಡೆ ಹೋಗಬಾರ್ದು. ಬೇಗ ಬರ್ತೀನಿ ಅಂತ ಹೇಳಿದಾಳಲ್ವಾ, ಬರಲಿ ಬಿಡು. ಅಮ್ಮ, ನಾನೇ ಹೋಗಿ ನೋಡ್ಕೊಂಡ್ಬರ್ತೀನಿ. ಅಣ್ಣ, ಅಕ್ಕ ಫೋನ್ ಮಾಡಿದ್ಲು, ಬರ್ತಿದ್ದಾಳಂತೆ. ಇನ್ನೊಂದು 5 ನಿಮಿಷ ಇಲ್ಲಿ ಇರ್ತೀನಿ ಅಂದ್ಲು. ಎಲ್ಲಿಗೆ ಹೋಗಿದ್ಲಂತೆ? ಗೊತ್ತಿಲ್ಲ ಅಣ್ಣ. ಬರ್ತಾಳಲ್ಲ, 4 ಕೊಟ್ಟು ಕೇಳಿದ್ರಾಯ್ತು.
ಇವ್ರೀಗ ನನಗೋಸ್ಕರ ಕಾಯ್ತಿರ್ತಾರೆ. ನಾನೇನಾದರೂ ಹೋಗದೆ ಹೋದರೆ ನಾಳೆ ಮಾನ್ಯ ಹೋದಾಗ ಇಂಟರ್ವ್ಯೂ ಕೊಡೋದಿಲ್ಲ. ಏನಪ್ಪ ಮಾಡಲಿ? ಯಾತಕ್ಕೂ ನಾನೇ ಒಂದು ಸರ್ತಿ ಕಾಲ್ ಮಾಡಿಬಿಡ್ತೀನಿ. ಹಲೋ ಹಲೋ ಮೇಡಮ್, ನಾನು ಮೀರಾ ಮಾತಾಡ್ತಾ ಇರೋದು. ಏನಮ್ಮ ನೀನು ಸ್ವಲ್ಪನೂ ಟೈಮ್ ಸೆನ್ಸ್ ಬೇಡವಾ? ನನಗೆ ಬೇರೆ ಅಪಾಯಿಂಟ್ಮೆಂಟ್ಸ್ ಇತ್ತು, ಅದನ್ನೆಲ್ಲ ಕ್ಯಾನ್ಸಲ್ ಮಾಡಿಕೊಂಡು ನಿನಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ. ಹೊರಟಿದ್ದೆ ಮೇಡಮ್, ಏನೋ ಒಂದು ಎಮರ್ಜೆನ್ಸಿ ಕೆಲಸ ಬಂದ್ಬಿಡ್ತು, ಆಚೆ ಹೋಗ್ತಿದ್ದೀನಿ. ಪ್ಲೀಸ್ ಮೇಡಮ್, ಡೋಂಟ್ ಮೈಂಡ್. ನೀನೇ ಹೀಗಂದ್ರೆ ಹೇಗಮ್ಮ? ಮೇಡಮ್, ಆ್ಯಕ್ಚುಲಿ ನಮಗೆ ನ್ಯಾಷನಲ್ ಲೆವೆಲ್ ಬಿಸ್ನೆಸ್ ಮ್ಯಾಗ್ನೆಟ್ ಅವ್ರ ಲಿಂಕ್ ಸಿಕ್ಕಿದೆ. ಹಾಂ, ನಾನು ಮತ್ತು ಡೈರೆಕ್ಟರ್ ಸರ್ ಅವ್ರನ್ನ ಮೀಟ್ ಮಾಡೋದಕ್ಕೆ ಅಂತ ಹೋಗ್ತಿದ್ದೀವಿ. ಸಾರಿ ಮೇಡಮ್, ಇವತ್ತು ನಿಮ್ಮ ಇಂಟರ್ವ್ಯೂ ತಗೊಳ್ಳೋದಕ್ಕಾಗಲ್ಲ. ಏನು ನಿನ್ನ ಮಾತಿನ ಅರ್ಥ? ಹಾಗಾದ್ರೆ ಅವ್ರಿಗೆ ವ್ಯಾಲ್ಯೂ ಇದೆ, ನನಗಿಲ್ಲ ಅಂತನಾ? ಛೇ, ದಯವಿಟ್ಟು ತಪ್ಪು ತಿಳ್ಕೊಬೇಡಿ ಮೇಡಮ್. ಆ್ಯಕ್ಚುಲಿ ನಾನೀಗ ಹೋಗಿ ಇಂಟರ್ವ್ಯೂ ಮಾಡ್ತಿದ್ದೀನಲ್ಲ, ಅವರು ಇಡೀ ಇಂಡಿಯಾಗೆ ಫುಲ್ ಫೇಮಸ್ ಲೇಡಿ, ಸಾವಿರಾರು ಕೋಟಿಗೆ ಬೆಲೆ ಬಾಳ್ತಾರೆ. ನಾನು ಅವ್ರ ಹತ್ರ ಹೇಳ್ದೆ ಗೊತ್ತಾ, ನಾನು ಭವಾನಿ ಚಂದ್ರ ಅವ್ರ ಅಪಾಯಿಂಟ್ಮೆಂಟ್ ತಗೊಂಡಿದ್ದೀನಿ, ಅವ್ರ ಇಂಟರ್ವ್ಯೂ ತಗೋಬೇಕು ಅಂತ. ಯಾವ ಭವಾನಿ ಚಂದ್ರ ಅಂತ ಕೇಳಿದ್ರು. ನಾಳೆ ಅವ್ರ ಇಂಟರ್ವ್ಯೂ ತಗೋತೀನಲ್ಲ, ನಿಮ್ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೀನಿ. ಹೇಳಕ್ಕಾಗಲ್ಲ, ಫ್ಯೂಚರ್ ಅಲ್ಲಿ ನೀವು ಇಡೀ ಇಂಡಿಯಾಗೆ ಫೇಮಸ್ ಆಗ್ಬೋದಲ್ವಾ? ಸರಿ ಅಮ್ಮ, ನಿನ್ ಕೆಲಸ ನೀನ್ ಮುಗಿಸ್ಕೊ. ನೀವೇನು ಬೇಜಾರಾಗಬೇಡಿ ಮೇಡಮ್. ನಾಳೆ ಆಕ್ಚುಲಿ ನನ್ನ ಅಸಿಸ್ಟೆಂಟ್ ಬರ್ತಾಳೆ, ಅವಳು ನಿಮ್ಮ ಇಂಟರ್ವ್ಯೂ ತಗೋತಾಳೆ. ಸರಿ, ಓಕೆ. ಗುಡ್ ನೈಟ್ ಮೇಡಮ್. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ಛೆ, ಬಂದಿದ್ದ ಕೆಲಸ ಆಗ್ಲೇ ಇಲ್ವಲ್ಲಪ್ಪ. ಆ ಕಡೆ ನೋಡಿದ್ರೆ ಚಂದ್ರಾಯಣ ನಡೀತಿರುತ್ತೆ, ಎಲ್ಲರೂ ನನ್ನ ಹುಡುಕ್ತಾ ಎಲ್ಲಿ ಅವಳು ಅಂತ ಪ್ರಶ್ನೆ ಮಾಡ್ತಿರ್ತಾರೆ. ಏನು ಉತ್ತರ ಕೊಡಬೇಕು ಅಂತ ಈಗಲೇ ಯೋಚನೆ ಮಾಡ್ಬಿಡ್ಬೇಕು. ಅಹಲ್ಯ, ನಿನ್ನ ನೋವೇನು ಅಂತ ನನಗೆ ಅರ್ಥ ಆಗುತ್ತೆ ಪುಟ್ಟ. ನೋಡು, ಈಗಲೂ ಕಾಲ ಮಿಂಚಿಲ್ಲ. ನೀನು ಹೇಳು, ಅಮ್ಮನ ಹತ್ರ ನಾನು ಮಾತಾಡ್ತೀನಿ. ಯಾರು ವಿರೋಧ ಬೇಕಾದರೂ ಕಟ್ಕೋತೀನಿ. ದಯವಿಟ್ಟು ಮನ್ಸಿಲ್ದೆ ಇದಕ್ಕೆಲ್ಲ ಒಪ್ಕೋಬೇಡಮ್ಮ. ಇಲ್ಲ ಚಿಕ್ಕಪ್ಪ, ವಿಷಯ ತುಂಬ ಮುಂದುವರೆದಿದೆ. ಈಗೇನು ಮಾಡೋಕ್ಕಾಗಲ್ಲ. ಈ ಮದುವೆ ಆಗಲೇಬೇಕು. ಮದುವೆ ಆಗಿ ನೀನು ಆ ಮನೆಗೆ ಹೋದ್ರೆ ಮುಂದೆ ನಮಗತಿ? ನೀವೆಲ್ಲರೂ ಅಲ್ಲಿಗೆ ಬರ್ತಿದ್ದೀರಿ ಚಿಕ್ಕಪ್ಪ. ಅದೇಗಮ್ಮ ಆಗುತ್ತೆ? ನಾವು ಹೇಗೆ ಅವ್ರ ಮನೆಗೆ ಬರೋದು? ಚಿಕ್ಕಪ್ಪ, ನಾವೆಲ್ಲರೂ ಆ ಮನೇಲಿದ್ರೆ ಖುಷಿಯಾಗಿರ್ತೀವಿ. ನಮಗೆ ಸುರಕ್ಷಿತವಾದ ಜಾಗನೂ ಅದೇ. ಈ ಮದುವೆ ಒಂದಾದ್ರೆ ಎಲ್ಲ ಸರಿ ಹೋಗುತ್ತೆ ಚಿಕ್ಕಪ್ಪ. ಪ್ಲೀಸ್, ಈಗ ಮದುವೆ ಬೇಡ ಅಂತ ಹೇಳಬೇಡಿ. ಅದೇಗಮ್ಮ ಆಗುತ್ತೆ? ಟ್ರಸ್ಟ್ ಮೀ ಚಿಕ್ಕಪ್ಪ, ಎಲ್ಲ ಸರಿ ಹೋಗುತ್ತೆ. ನಮ್ಮೆಲ್ರಿಗಿಂತ ಹೆಚ್ಚಾಗಿ ಅಮ್ಮ ಆ ಮನೇಲಿದ್ರೆ ತುಂಬಾ ಖುಷಿಯಾಗಿರ್ತಾಳೆ. ಅವಳು ತುಂಬಾ ಆಸೆ ಕನ್ಸುಗಳನ್ನ ಕಟ್ಕೊಂಡವಳು. ಅವಳು ಚೆನ್ನಾಗಿರ್ಬೇಕಲ್ವಾ ಚಿಕ್ಕಪ್ಪ? ಪ್ಲೀಸ್. ಆಯ್ತಮ್ಮ, ನೋಡೋಣ. 5 ನಿಮಿಷ 10 ನಿಮಿಷ ಆಯ್ತು. ಸಾರಿ. ಗೊತ್ತೆ ಅಂತವಳೆ, ನಿನಗೆ ಎಷ್ಟು ಹೇಳಿದ್ರು ಬುದ್ಧಿ ಬರಲ್ಲ ಅಲ್ವಾ? ಅಮ್ಮ, ಎಲ್ಲರ ಮನಸ್ಸನ್ನ ಹಾಳು ಮಾಡ್ತಾ ಇದೀಯ ನೀನು. ಅಮ್ಮ, ಎಲ್ಲಿಗೆ ಹೋಗಿದ್ದೆ? ಅದು ಫ್ರೆಂಡ್ಸನ್ನ ಇನ್ವೈಟ್ ಮಾಡೋದಕ್ಕೆ ಹೋಗಿದ್ದೆ. ಸುಳ್ಳು ಹೇಳೋದನ್ನ ಕಡಿಮೆ ಮಾಡೆ. ನೀನು ಹೇಳೋ ಸುಳ್ಳನ್ನ ನಂಬ್ತೀವಂತ ಅನ್ಕೋಬೇಡ. ನಾನು ಅಣ್ಣ ಈ ಮನೆಯವರೆಲ್ಲರೂ ನೀ ಮೋಸ ಮಾಡಲ್ಲ, ಸುಳ್ಳು ಹೇಳಲ್ಲ ಅಂತ ಅನ್ಕೊಂಡಿದ್ದೀವಿ. ಆ ನಂಬಿಕೆನ ಉಳಿಸ್ಕೊಳ್ಳೋ ಕೆಲಸ ಮಾಡು.
ಅನಿ ಸಾಕು ಸಾಕು, ಇವನ್ ಯಾಕೋ ಇಷ್ಟು ಸೀರಿಯಸ್ ಆಗಿ ಮಾತಾಡ್ತಿದ್ದಾನೆ? ನಾನೇನೋ ಮೋಸ ಮಾಡ್ದೆ? ಮೀರಾ, ಬೇಗ ಬರ್ತೀನಿ ಅಂತ ಹೋದ್ಮೇಲೆ ಬೇಗ ಬರಬೇಕು. ಲೇಟ್ ಆಗ್ತಿದೆ ಅಂದರೆ ಫೋನ್ ಮಾಡಿ ಯಾಕೆ ಏನು ಅಂತ ಹೇಳಬೇಕು. ನೀನು ಫೋನ್ ಮಾಡಿದೆ, ಮನೆಯವ್ರು ಫೋನ್ ಮಾಡಿದ್ದನ್ನು ರಿಸೀವ್ ಮಾಡದೇ ಇದ್ದರೆ ಮನೆಯವ್ರಿಗೆ ಎಷ್ಟು ಆತಂಕ ಆಗುತ್ತೆ ಅಂತ ಗೊತ್ತಾ ನಿಮಗೆ? ಮುಂದೆ ಹೀಗೆ ಮಾಡಬೇಡ. ಸಾಕು ಸಾಕು ಸಾಕು. ತಾತ, ಏನಾಯ್ತು ತಾತ? ನನಗೆಲ್ಲ ಮರ್ತೋಯ್ತಮ್ಮ. ಸುಂದ್ರಣ್ಣ, ಸುಂದ್ರಣ್ಣ ಏನಾಯ್ತು? ಸುಂದ್ರಣ್ಣ ನಿಂತ್ಕೊ. ಪ್ರಣಮ್ 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 ಪ್ಲೀಸ್. ಯಾಕೋ ಎಲ್ರು ಅಪ್ಸೆಟ್ ಆಗಿದ್ದಾರೆ? ಏನಾಯ್ತು? ನಿನ್ನ ಹತ್ರ ಸೇರಿದ್ರೆ ಅಣ್ಣ ನಂಗೆ ಉಗಿತಾನೆ. ಎಲ್ರಿಗೂ ಬೇಜಾರು ಮಾಡ್ತಾಳೆ ನೀನು. ನಾನೇನ್ ಮಾಡ್ದೆ? ನಂಗೆ ಗೊತ್ತು, ಈ ಗುಗ್ಗುನ ನನ್ನ ಬಗ್ಗೆ ಏನೇನೋ ಹೇಳಿ ಇಡೀ ಮನೆಯವ್ರನ್ನ ನನ್ನ ವಿರುದ್ಧ ಎತ್ಕಟ್ಟಿರ್ತಾನೆ. ಇರೋ ಅವನಿಗೆ ಮಾಡ್ತೀನಿ. ಏನೋ ಹೇಳ್ದೆ ನನ್ನ ಬಗ್ಗೆ? ಹಾ, ಮನೆಯವ್ರಿಗೆಲ್ಲ ನನ್ನ ಬಗ್ಗೆ ಏನ್ ಹೇಳಿದ್ಯಾ? ಎಲ್ರು ಯಾಕೆ ನನ್ನ ಮೇಲೆ ಸಿಟ್ ಮಾಡ್ಕೊಂಡಿದ್ದಾರೆ? ಅನಿ, ನಾನೇನೋ ತಪ್ಪು ಮಾಡ್ದೆ? ಸ್ವಲ್ಪ ಲೇಟಾಗಿ ಬಂದಪ್ಪ, ಅದೇ ದೊಡ್ಡ ತಪ್ಪಾಗೋಯ್ತಾ? ಹೇಳಿದ ಟೈಮ್ಗೆ, ಹೇಳಿದ ನಿಮಿಷಕ್ಕೆ, ಹೇಳಿದ ಸೆಕೆಂಡ್ಗೆ ಬರೋದಕ್ಕಾಗುತ್ತಾ? ಸ್ವಲ್ಪ ಆಚೆ ಈಚೆ ಆಗಲ್ವಾ? ಎಲ್ಲಿಗೆ ಹೋಗಿದ್ದೆ ನೀನು? ಹೇಳಿದ್ನಲ್ಲ, ಫ್ರೆಂಡ್ನ ಇನ್ವೈಟ್ ಮಾಡಕ್ ಹೋಗಿದ್ದ. ಶಟ್ ಅಪ್. ಸುಳ್ಳು ಹೇಳಿ ನಿನ್ ಮೇಲಿರೋ ನಂಬಿಕೆನ ಕಳ್ಕೊಬೇಡ ಅಂತ ಹೇಳಿದ್ದೆ ತಾನೆ ನಾನು. ಯಾಕೆ ಸುಳ್ಳು ಹೇಳ್ತೀಯ? ಅಹಲ್ಯ ಅದಕ್ಕೆ ವಿರುದ್ಧ ಸಾಕ್ಷಿ ಹುಡ್ಕಕ್ ಹೋಗಿದ್ದೆ ತಾನೆ ನೀನು. ಅದು ಅನಿ, ಏನಾಯ್ತು ಅಂದ್ರೆ... ಮಾತಾಡ್ಬೇಡ ಅಂತಂದೆ. ಈಗಾಗ್ಲೇ ಸುಳ್ಳು ಹೇಳಿ ಹೇಳಿ ನಿನ್ ಮೇಲಿರೋ ನಂಬಿಕೆನ ಕಡಿಮೆ ಮಾಡ್ಕೊಂಡಿದ್ಯಾ. ಇನ್ನೇನೋ ಹೇಳಿ ಇರೋ ಬರೋ ನಂಬಿಕೆನ ಕಳ್ಕೊಬೇಡ. ಏನೇ ಯಾವಾಗ ನೋಡಿದ್ರು ಅಹಲ್ಯ ಅದಕ್ಕೆ ಭಾವನೆಗೆ ಬೆಲೆ ಕೊಡಲ್ಲ, ಮನೆಯವ್ರ ಫೀಲಿಂಗ್ಸ್ನ ಅರ್ಥ ಮಾಡ್ಕೊಳಲ್ಲ ಅಂತ ಹೇಳ್ತಾನೆ ಇರ್ತೀಯಲ್ಲ. ನೀನೆಷ್ಟೇ ಬೆಲೆ ಕೊಡ್ತೀಯ? ನೀನೆಷ್ಟೇ ಅರ್ಥ ಮಾಡ್ಕೊಂಡಿದ್ಯಾ? ನಾನು ಯಾವ್ದಕ್ಕೋ ಬೆಲೆ ಕೊಟ್ಟಿಲ್ಲ. ಅಣ್ಣ ಯಾವತ್ತೂ ಯಾವುದನ್ನು ಆಸೆ ಪಟ್ಟು ಕೇಳ್ದವನಲ್ಲ ಕಣೆ. ಫಾರ್ ದಿ ಫಸ್ಟ್ ಟೈಮ್ ಅಪ್ಪನ ಪಂಚನ ಉಟ್ಕೋಬೇಕು ಅಂತ ಎಷ್ಟು ಫೀಲಲ್ಲಿ ಕೇಳ್ಕೊಂಡಾಗ ಗೊತ್ತಾ? ಅವನ ಅಪ್ಪನ ಬಗ್ಗೆ ಮಾತಾಡ್ಬೇಕಾದ್ರೆ ಅವನ ಕಣ್ಣಲ್ಲಿ ನೀರಿತ್ತು. ಅವನ ಆಸೆನ ಹಾಳು ಮಾಡ್ಬಿಟ್ಟಲ್ಲೇ. ಛೇ, ಅಯ್ಯೋ ದೇವ್ರೆ, ಎಂತ ಕೆಲ್ಸ ಆಗೋಯ್ತು ನನ್ನಿಂದ, ಎಂತ ಕೆಲ್ಸ ಆಗೋಯ್ತು ಅನಿ. ನಿನಗೇನೆ ಗೊತ್ತು ಭಾವನೆಗಳ ಬೆಲೆ. ಜೀವನದಲ್ಲಿ ಮದುವೆ ಒಂದ್ಸಲ ಆಗುತ್ತೆ, ಎಲ್ಲ ಸರಿಯಾಗಿರ್ಬೇಕು ಅಂತ ಹೇಳ್ತಾ ಇರ್ತೀಯಲ್ಲ. ಅಪ್ಪನ ಸಣ್ಣ ಆಸೆನೂ ಈಡೇರ್ಸಕ್ ಬಿಡ್ಲಿಲ್ವಲ್ಲ, ಬೆಲೆ ಕೊಡ್ತೀಯ ನೀನು? ಅಂದ್ರೆ ಏನು ಅಂತ ಗೊತ್ತೇನೆ ನಿನ್ಗೆ. ಇನ್ನೊಬ್ರನ್ನ ಅನುಮಾನದಿಂದ ಅವ್ರು ಅಂತ ಹೇಳೋದು, ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ. ನನ್ ಗಟ್ ಫೀಲಿಂಗ್ ಹಾಗೆ ನಿನ್ ಮನ್ಸನ್ನ ಹಾಳು ಮಾಡ್ಕೊಂಡು ಮನ್ಸನ್ನೆಲ್ಲ ಹಾಳು ಮಾಡ್ತಿದ್ಯಲ್ಲೇ. ಅಣ್ಣನ ಮನ್ಸನ್ನ ಮುರಿದು ನಿಜ ಹೇಳ್ತೀನಿ, ನಾನು ನಿನ್ನ ಕ್ಷಮಿಸಲ್ಲ. ನಾನು ನಿನ್ನ